ಸಿದ್ದರಾಮಯ್ಯನವರು ಲಕ್ಕಿ ಲಾಟರಿ ಹೊಡೆದಂತಹ ಮುಖ್ಯಮಂತ್ರಿ. ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಶಾಸಕ BR ಪಾಟೀಲ್. ನನಗೆ ಗಾಡ್ ಫಾದರ್ ಇಲ್ಲ ನಿಜ, ಸಿದ್ಧಾಂತವೇ ಗಾಡ್ ಫಾದರ್ ಅಂತ ಹೇಳಿದ್ದಾರೆ. ನಂಜುಂಡಸ್ವಾಮಿ ಅವರು ಹುರಿದುಂಬಿಸಲಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿನೇ ಆಗ್ತಿರ್ಲಿಲ್ಲ, ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ನಾನು ಮಾತನಾಡಲ್ಲ. DK ಶಿವಕುಮಾರ್ CM ಆಗೋದು ನನಗೆ ಗೊತ್ತಿಲ್ಲ ಅಂಥೇಳಿ BR ಪಾಟೀಲ್ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಏನು ಹೇಳಬೇಕು ಎಲ್ಲವನ್ನೂ ಕೂಡ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. KR ಶಾಸಕ BR ಪಾಟೀಲ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದಂತಹ ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದು ಹೀಗೆ. ಒಂದ್ ಕಡೆ ಪದ ಬಳಸ್ತೀರಾ, ನನಗೆ ಗಾಡು ಇಲ್ಲ ಗಾಡ್ ಫಾದರು ಇಲ್ಲ ಅಂತ ಹೇಳಿ, ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದರಿಂದನೇ ಅನ್ಯಾಯ ಆಗುತ್ತೆ ಸರ್. ಏನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಆದ್ರೇ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ ಅಂತ ಏನಿಲ್ಲ. ನಾನು ಹೋರಾಟದಿಂದ ಬಂದಂಥವ್ರು. ನಾನು ಶಾಸಕನಾಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದು ಸಲ MLC ಆದದ್ದು ಕೂಡ ಭಾಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ ನಾನು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಇಷ್ಟು ದಿನ ನಾವು ಅಂದ್ಕೊಂಡಿದ್ದು BR ಪಾಟೀಲ್ CM ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೆ, CM ಸಿದ್ದರಾಮಯ್ಯನವರ ಪರವಾಗಿಯೇ ನಿಂತಿದ್ದಾರೆ ಅಂದ್ಕೊಂಡಿದ್ವಿ. ಬಟ್ KR ಅವರು ಮಾತನಾಡಿರುವಂತಹ ವಿಡಿಯೋ ಒಂದು ವೈರಲ್ ಆಗಿರೋದು ನೋಡಿದರೆ ಅದು ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು ಇಂತಹ ಸಂದರ್ಭದಲ್ಲಿ BR ಪಾಟೀಲ್ರ ಮೇಲೆ ಅಂತ ಹೇಳಿ? ಪ್ರೇಮ್, BR ಪಾಟೀಲ್ ಅವರು ವೇಣುಗೋಪಾಲ್ ಅವ್ರ ಜೊತೆ, ಸುರ್ಜೇವಾಲ ಅವ್ರ ಜೊತೆ ಬಹಿರಂಗ ಮಾತುಕತೆ ನಂತರ, ಒಂದು ರೀತಿಯಲ್ಲಿ 1-to-1 ಮಾತುಕತೆ ನಂತರ ಮತ್ತೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ಗೆ ಒಂದು ಕಡೆ ತೀವ್ರವಾದಂಥ ಮುಜುಗರ. ಇನ್ನೊಂದು ಕಡೆ BJPಗೆ ಮತ್ತು JDSಗೆ BR ಪಾಟೀಲ್ ಅವರು ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಲಕ್ಕಿ ಲಾಟ್ರಿ CM ಅನ್ನುವಂಥದ್ದನ್ನು ಅಸ್ತ್ರವಾಗಿ BJP JDS ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಅದು ಇನ್ನೊಂದು ಮುಜುಗರ. ಈ ಮಧ್ಯೆ BR ಪಾಟೀಲ್ ಅವರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ನಾನು ಅದೃಷ್ಟವಂತ ಮುಖ್ಯಮಂತ್ರಿ ಆಗಿದ್ದೇನೆ, ನಾವಿಬ್ಬರು ಕೂಡ ಒಟ್ಟಿಗೆ ರಾಜಕೀಯ ಪ್ರವೇಶ ಮಾಡಿರೋದು, ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅನಂತರ ಮತ್ತೆ ಸ್ಪಷ್ಟೀಕರಣವನ್ನು BR ಪಾಟೀಲ್ ಅವರು ಕೊಟ್ಟಿದ್ದಾರೆ. ಆದರೆ ಪದೇ ಪದೇ ಈ ಥರ BR ಪಾಟೀಲ್ ಅವರು ಹೇಳಿಕೆ ಕೊಡ್ತಾ ಇರೋದು ಎಲ್ಲೋ ಒಂದು ಕಡೆ ಸಮಸ್ಯೆ ಮೂಲ ಬೇರೆ ಎಲ್ಲೋ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಅರ್ಥ ಆಗುವಂಥ ವಿಚಾರ. ಅವರಿಗೆ ಬಹುಶಃ ಸಚಿವ ಸ್ಥಾನ ಕೊಟ್ಟಿದ್ದರೆ ಇಷ್ಟೊಂದು ಮಟ್ಟಿಗೆ ಅವರು ಮಾತನಾಡ್ತಿರ್ಲಿಲ್ಲ, ಶಾಂತವಾಗ್ತಿದ್ರು ಅನ್ನುವಂಥ ಚರ್ಚೆ ಕೂಡ ಈಗ ಕಾಂಗ್ರೆಸ್ ಪಳದಲ್ಲಿ ಮನೆ ಮಾಡಿದೆ. ಒಟ್ಟಿಗೆ ರಾಜಕೀಯ ಪ್ರವೇಶ ಮಾಡಿದ್ರು ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೂ ಇವರು ಇನ್ನೂ ಶಾಸಕರಾಗಿ ಉಳ್ಕೊಂಡಿದ್ದಾರೆ. ಕನಿಷ್ಠ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಹಿಂದಿನ ಅವಧಿನಲ್ಲೂ ಕೂಡ ಕೊಡಲಿಲ್ಲ, ಈ ಅವಧಿನಲ್ಲೂ ಕೂಡ ಕೊಡಲಿಲ್ಲ. ಒಟ್ಟಿಗೆ ಹೋಗು ಬಾ ಅನ್ನುವಂಥ ಫ್ರೆಂಡ್ಸ್ ಇದ್ರು ಕೂಡ ತಮ್ಮನ್ನು ಮುಖ್ಯಮಂತ್ರಿಗಳು ಸಚಿವ ಸ್ಥಾನ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ, ಹತಾಶೆ BR ಪಾಟೀಲ್ ಅವರಲ್ಲಿ ಮನೆ ಮಾಡಿದೆ ಅಂತ ಅನಿಸುತ್ತೆ. ಹಾಗಾಗಿನೇ ಪದೇ ಪದೇ ಈ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆನೇ CMಗೆ ಅನುದಾನದ ಬೇಡಿಕೆ ಶಾಸಕರ ಸಹಿತ ತೆಗೆದುಕೊಂಡು ಪತ್ರ ಬರೆದಿದ್ರು, 2 ಸಲ ಪತ್ರ ಬರೆದಿದ್ರು, ಕೃಷ್ಣ ಬೈರೇಗೌಡ ವಿರುದ್ಧ ಹರಿಹಾಯ್ದಿದ್ರು. ಇತ್ತೀಚೆಗಷ್ಟೇ ಜಮೀರ್ ಅಹಮದ್ ಅವರ ಇಲಾಖೆ ಸಂಬಂಧಪಟ್ಟಂತೆ ಮನೆ ಮಂಜೂರಾತಿಗೆ ಲಂಚ ಅನ್ನುವಂಥ ಹೇಳಿಕೆ ಕೊಟ್ಟು ಸರ್ಕಾರದಲ್ಲಿ ಸಂಚಲನವನ್ನು ಉಂಟು ಮಾಡಿದರು. ಈಗ ಮತ್ತೆ ಖುದ್ದು ಮುಖ್ಯಮಂತ್ರಿಗಳ ಬಗ್ಗೆನೇ ಮಾತನಾಡಿ ಮತ್ತೆ ಕಾಂಗ್ರೆಸ್ಗೆ ಇರಿಸಿ ಮುರಿಸಿ ಉಂಟು ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಕಂಡುಕೋಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊಂದಲ ಆಗಿದೆ. ಏನು ಮಾಡ್ತಾರೆ ಕಾದು ನೋಡಬೇಕು. ಬಹುಶಃ ಅವರಿಗೆ ಸಚಿವ ಸ್ಥಾನ ಬೇಕು ಅನಿಸುತ್ತೆ, ಹಾಗಾಗಿ ಈ ಥರ ಮಾತಾಡ್ತಿದ್ದಾರೆ ಅನ್ನೋದು ಚರ್ಚೆಯೂ ಕೂಡ ನಡೀತಾ ಇದೆ. ಒಟ್ಟಲ್ಲಿ ಅವರ ಹೇಳಿಕೆಗಳು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಒಗಟಾಗ್ತಾ ಥರ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಸೆಪ್ಟೆಂಬರ್ 10 ಆಗ್ತಾ ಇದ್ದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾಲವೇ ಉತ್ತರವನ್ನು ಕೊಡಬೇಕು.